ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಂದು ನೀವು ತುಂಬ ಅಗತ್ಯಕ್ಕಿಂತ ಜಾಸ್ತಿನೇ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ. ನನ್ನ ಸ್ಟ್ರೆಂತ್ ಆಗಿರಬೇಕು, ನಾನು ತುಂಬ ಎನರ್ಜೆಟಿಕ್ ಆಗಿರಬೇಕು ಅಂತ ನಿಮ್ಗೆ ಗೊತ್ತಿಲ್ಲದೆ, ನಿಮಗೊಂದು ಥಾಟ್ಸು ಇಲ್ಲದೆ ಅಗತ್ಯಕ್ಕಿಂತ ಜಾಸ್ತಿನೇ ಕನ್ಸ್ಯೂಮ್ ಮಾಡ್ತಾ ಇರ್ತೀರ. ಬಾಡಿ ಏನು ಮಾಡುತ್ತೆ ಅಂದರೆ ನೀವು ತಿಂದಿದ್ದೆಲ್ಲ ಎಕ್ಸ್ಟ್ರಾ ಫ್ಯಾಟ್ನ, ಎಕ್ಸ್ಟ್ರಾ ಎನರ್ಜಿನ ಸೇವ್ ಮಾಡಿಕೊಂಡು ಬಾಡಿಯಲ್ಲಿ ರೀಸ್ಟೋರ್ ಮಾಡಿಟ್ಟಿರುತ್ತೆ. ಆವಾಗ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದಾಗ ಸೊ ಅದು ಹೆಲ್ತಿ ಡಯಟ್ ಜೊತೆ ಬಾಡಿ ರಿಸರ್ವ್ಡ್ ಫ್ಯಾಟ್ನ ರಿಲೀಸ್ ಮಾಡೋಕ್ಕೆ ಒಂದು ಚಾನ್ಸಸ್ ಸಿಗುತ್ತೆ. ಸೊ ಇವಾಗ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟರೆ, ತುಂಬ ದುಡ್ಡು ಬರ್ತಾ ಇದ್ರೆ ನೀವು ಬ್ಯಾಂಕಲ್ಲಿ ಯಾಕೆ ಹೋಗಿ ತಗೋತೀರಾ? ಆ ಥರ ಅಲ್ವಾ, ನೀವು ಇರೋ ಕಡೆನೇ ಖರ್ಚು ಮಾಡ್ತೀರಾ. ಸೊ ಆದ್ದರಿಂದ ಒಂದು ಹೆಲ್ತಿ ಡಯಟ್ ಕೊಟ್ಟರೆ ಆವಾಗ ಬಾಡಿಲಿರೋ ಎನರ್ಜಿನ ಬಾಡಿ ಬಂದು ಇದು ನೀವು ತಿನ್ನೋ ಆಹಾರ ಯಾವಾಗಲಾದರೂ ಇನ್ಸಫಿಷಿಯೆಂಟ್ ಟೈಮಲ್ಲಿ ನಮಗೆ ಊಟನೇ ಆಗದೇ ಇರೋಂಥ ಟೈಮಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಬಾಡಿ ಸೇವ್ ಮಾಡಿ ಇಟ್ಟಿರುತ್ತೆ. ಸೊ ಅದಕ್ಕೆ ನೀವು ಒಂದು ಫಾಸ್ಟಿಂಗ್ ವಿಂಡೋ ಬಾಡಿಗೆ ಪ್ರೊವೈಡ್ ಮಾಡಲೇಬೇಕು. ಆವಾಗ ನಿಮಗೆ ಫಾಸ್ಟಿಂಗ್ ವಿಂಡೋ ಪ್ರೊವೈಡ್ ಮಾಡಿದಾಗ ಮೆನೆಸ್ಟ್ರಿಯಲ್ ಸೈಕಲಲ್ಲಿ ಚೇಂಜ್ ಆಗಿಸುತ್ತೆ, BP, ಡಯಾಬಿಟೀಸ್ ಎಲ್ಲದರಲ್ಲೂ ಒಂದು ಚೇಂಜಸ್ ಬರುತ್ತೆ. ಸೊ ಈ ಥರ ಒಂದು ಫಾಸ್ಟಿಂಗ್ ಕೊಟ್ಟಾಗ ನಿಮ್ಮ ಬಾಡಿಲಿ ತುಂಬ ಚೇಂಜಸ್ಸು, ಫ್ಲಕ್ಚುಯೇಷನ್ಸು ನೀವು ಅಬ್ಸರ್ವ್ ಮಾಡ್ತೀರಾ. ಸೊ ಇದನ್ನು ಪೋಸ್ಟ್ ಪ್ರೆಗ್ನೆನ್ಸಿ ಬ್ರೆಸ್ಟ್ ಫೀಡಿಂಗ್ ವುಮೆನ್ಸ್ ಬಿಟ್ಟು ಎಲ್ಲರೂ ಟ್ರೈ ಮಾಡ್ಬೋದು. ಸೊ ಒಂದು ಎಲ್ಲ ತಿಳ್ಕೊಂಡು ಒಂದು ಮೆಥಡಾಲಜಿಲಿ ಟ್ರೈ ಮಾಡಿದ್ರೆ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಮತ್ತು ಇದು ಮಾಡರ್ನ್ ಡಯಟ್ಸ್ ಥರ ಏನೂ ಸಮ್ ಅದರ್ ಡಯಟ್ಸ್ ಪ್ಲ್ಯಾನ್ ಕೊಡ್ತಾರಲ್ಲ, ಆ ಥರ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಇದಾಗಿತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ನಿಮಗೆ ಬೆನಿಫಿಟ್ಸ್ ಆ್ಯಂಡ್ ಎಜುಕೇಷನಲ್ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ಸ್ ಮಾಡಿ. ಥ್ಯಾಂಕ್ ಯು.